ಹಾಗೂ ಸಮಾಜದ ಕಳಕಳಿಯನ್ನ ಹೊಂದಿದ ಅಪ್ರತಿಮ ವೀರ ಮಹಾರಾಜ ಎಂದೇ ಪ್ರಸಿದ್ಧಿಯಾದ ಛತ್ರಪತಿ ಶಿವಾಜಿ ಸಮಾಜದ ಒಳಿತಿಗಾಗಿ ಶ್ರಮಿಸಿದವರು ಎಂದು ಸಣ್ಣ ಕೈಗಾರಿಕಾ ನಿಗಮದ ರಾಜ್ಯಾಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಮರಾಠ ಸಮುದಾಯ ಹಮ್ಮಿಕೊಂಡಿದ್ದು ಛತ್ರಪತಿ ಶಿವಾಜಿ ಜಯಂತಿಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ತಹಸೀಲ್ದಾರ್ ಅವರು ಮಾತನಾಡಿದ್ದಾರೆ. ಅದನ್ನು ಅನುಸರಿಸಿ ನಮ್ಮ ನಾರಾಯಣ ಅವರು ಅದಕ್ಕಿಂತ ಎಲ್ಲ ವಿಸ್ತಾರವಾಗಿ ಶಿವಾಜಿಯವರ ಎಲ್ಲ ಇತಿಹಾಸವನ್ನು ನಮ್ಮ ನಾಗರಾಜ್ ಅವರು ತಿಳಿಸಿದ್ದಾರೆ. ನಾನು ಭಾಳಷ್ಟು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು 1630 ಅವರು ಸಿವಿನೇರಿ ಪುಣೆ ಹತ್ರ ಇರ್ತಕ್ಕಂಥ ಒಂದು ಊರಲ್ಲಿ ಜನಿಸಿ ಅವರು 14ನೇ ವರ್ಷಕ್ಕೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ಪೂರ್ವ ಅಂದರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಈಗಾಗಲೇ ಹೇಳಿದ್ರು 2000 ವರ್ಷ ನಮಗೆ ಕ್ರಿಸ್ತಶಕ ನಾವು 2024ರಲ್ಲಿ ಇದ್ದೀವಿ. ಅದರಲ್ಲಿ ಸುಮಾರು 1000 ವರ್ಷ ನಮ್ಮ ದೇಶದ ಮೇಲೆ ಬೇರೆ ಬೇರೆ ದೇಶದವರು ಬೇರೆಯವರೆಲ್ಲ ನಮಗೆ ದಾಳಿ ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಶಿವಾಜಿಯವರು ಜನ್ಮ ತಾಳಿ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಜೊತೆಗೆ ಆ ಸಂದರ್ಭದಲ್ಲಿ ಅವ್ರು ಬದುಕಿದಂಥ ರೀತಿ. ಯಾಕೆಂದರೆ ನಾವು 100 ವರ್ಷನೂ ಬಾಳ್ತೀವಿ, ವರ್ಷ ಆರೋಗ್ಯವಾಗಿದ್ದರೆ ಬೇರೆ ಬೇರೆ ರೀತಿ ಬಾಳ್ತೀವಿ. ಆದರೆ ನಾವು ಇದ್ದಂಥ ಸಂದರ್ಭದಲ್ಲಿ ನಾವು ಬದುಕಿದಂಥ ಸಂದರ್ಭದಲ್ಲಿ ನಾವು ಇದ್ದಂಥ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅಂತ. ಯಾಕೆಂದರೆ ಅವರು ಒಬ್ಬ ರಾಜ ಆಗಿ 1630ರಲ್ಲಿ ಹುಟ್ಟಿ 1674ರಲ್ಲಿ ಅವರು ಪಟ್ಟಾಭಿಷೇಕ ಮಾಡಿಕೊಂಡು 1980ರಲ್ಲಿ ಅವರು ಅಂದರೆ ಸುಮಾರು 50 ವರ್ಷಗಳ ಕಾಲ ಬದುಕಿ ಈ ಒಂದು ದೇಶಕ್ಕೆ ಈ ಒಂದು ಪ್ರಪಂಚಕ್ಕೆ ಅಂದರೆ ಒಬ್ಬ ರಾಜ ಅದನ್ನು ಯಾವ ರೀತಿಯಾಗಿರ್ಬೋದು. ಬಹುಶಃ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರು ತತ್ವ ನಿಷ್ಠೆ ಗುಣಿಗೆ ಭಾಳಷ್ಟು ಬೆಲೆ ಕೊಡ್ತಾಯಿದ್ರು. ಸ್ವರಾಜ್ಯ ಅಂತ ಏನು ಕಲ್ಪನೆ ಏನಿತ್ತು ಬಾಲಗಂಗಾಧರ ತಿಲಕ್ ಅವರು ನಮಗೇನು ಹೇಳ್ತಾರೆ, ಅವ್ರು ಹೇಳ್ತಾ ಇದ್ರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ದಂದರೆ ಸ್ವತಂತ್ರ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಅಂದರೆ ಅವರು ಇತ್ತೀಚೆಗೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಉಪನ್ಯಾಸ ನೀಡಿದ ಉಪನ್ಯಾಸಕರಾದ ನಾಗರಾಜ್ ಮತ್ತು ಮರಾಠ ಸಮುದಾಯದ ಅಧ್ಯಕ್ಷ ನಾರಾಯಣ್ ರಾವ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಎಚ್ ಶಶಿಧರ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೀರಭದ್ರಯ್ಯ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಇತರರು ಪಾಲ್ಗೊಂಡಿದ್ದರು. ಇಂಗ್ಲೆಂಡ್ ದೇಶಗಳು ಚಿಂತಕ ಒಂದು ಕಡೆ ಶಿವಾಜಿಯ ಕುರಿತು ಮಾತನಾಡ್ತಾರೆ. ಶಿವಾಜಿಗೆ ಯುದ್ಧ ಕಲೆಗಳು ಅಷ್ಟೇ ಗೊತ್ತಿದ್ದು ಒಂದು ಪಕ್ಷ ಆ ಶಿವಾಜಿಗೆ ಸಮುದ್ರಯಾನದ ವಿದ್ಯೆ ಏನಾದರೂ ಪ್ರಮುಖವಾಗಿ ಗೊತ್ತಾಗಿದ್ದರೆ ಆ ಸಮುದ್ರಯಾನದ ಮುಖಾಂತರ ಬೇರೆ ಬೇರೆ ದೇಶಗಳಿಗೆಲ್ಲ ಯುದ್ಧವನ್ನು ಮಾಡ್ತಾರೆ. ಗೋದಂಬಿ ಯುದ್ಧ ಮಾಡಲ್ಲ, ಆ ಥರದ ಯುದ್ಧಗಳನ್ನು ಮಾಡಿ ನಮಗೆಲ್ಲ ನಿದ್ದೆ ಬರದಾಗಿ ಮಾಡ್ತಾ ಇದ್ದಾರೆ. ಅವರ ನಮ್ಮ ಸಾರವರು ಶಿವಾಜಿ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಶಿವಾಜಿ ಇವತ್ತು ಹಿಂದೂ ಇದು ಇದೆ ಅಂದರೆ ಹಿಂದೂ ಸಮಾಜ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಛತ್ರಪತಿ ಶಿವಾಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಶಿವಾಜಿ ಅನ್ನೋದು ಅವರ ಮೂಲ ನಾಮ, ಛತ್ರಪತಿ ಅನ್ನೋದು ಅವರಿಗೆ ಬಂದಂಥ ಬಿರುದು ಅಂತೇಳಿ ನಾನು ತಿಳಿಸಿಕೊಂಡು ಓದಿದ್ದೀನಿ. ಅದೇ ರೀತಿ ನಮ್ಮ ಸಮಾಜದ ಹಿಂದೂ ಸಮಾಜದ ಏಳಿಗಾಗಿ ಶ್ರಮಿಸಿದಂಥ ಮಹಾ ವ್ಯಕ್ತಿ ಶಿವಾಜಿ ಮಹಾರಾಜರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೇಳಿದರೆ ಶಿವಾಜಿ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಈ ದಿನ ಶಿವಾಜಿ ಜಯಂತಿ ಇವತ್ತು ವಿಜೃಂಭಣೆಯಾಗಿ ನಡೀತಿದೆ ಅಂತ